ಸಚಿವ ಸ್ಥಾನ ಬೇಕು ಅಂತ ಮುಂದಿಟ್ಟಿದ್ದಾರೆ ಸರ್. ನೋಡ್ರಿ, ಪ್ರಜಾಪ್ರಭುತ್ವದಲ್ಲಿ ಜನಪ್ರತಿನಿಧಿಗಳು ಆಯ್ಕೆ ಆದಾಗ ಮೊದಲ ಬಾರಿ ಆದ್ರೂ ಅಷ್ಟೇ, ನೀವು ಎಂಟು ಬಾರಿ ಗೆದ್ರೂ ಕೂಡ ಅಷ್ಟೇ, ಎಲ್ಲರಿಗೂ ಕೂಡ ಒಂದು ಅವಕಾಶ. ಇವತ್ತು ತಾವು ನೋಡ್ತಾ ಇದ್ದೀರಿ, 8 ಬಾರಿ ಆಯ್ಕೆ ಆಗಿರುವಂಥ ಆರ್.ವಿ. ದೇಶಪಾಂಡೆ ಸಾಹೇಬರು ಅವರು ಕೂಡ ವಿವಿಧ ಖಾತೆ ಸಚಿವರಾಗಿ ಅವ್ರಿಗೆ ಅವಕಾಶ ಸಿಕ್ಕಿರಲಿಲ್ಲ. ಮತ್ತು ಮೊದಲನೇ ಬಾರಿ ಆಗಿದ್ದವರು ಕೂಡ ಸುಮಾರು 38 ಜನ ಇದ್ದಾರೆ. ಅವರು ಕೇಳಿದಲ್ಲಿ ಏನು ತಪ್ಪಿಲ್ಲ, ಅರ್ಹರು ಯಾರಿದ್ದಾರೆ ಅಂತ ಅವರು ಒಂದು ತೀರ್ಮಾನ ತಗೊಳ್ತಾರೆ. ಅದ್ರ ಜೊತೆಯಾಗಿ ತಾವು ಏನು ಹೇಳ್ತಾ ಇದ್ದೀರಿ, ಇವಾಗ ಎಮ್ ಎಲ್ ಸಿ ಅವರು ಕೂಡ ಇವತ್ತಿನ ದಿವಸ ಮಂತ್ರಿ ಸ್ಥಾನ ಕೇಳಬಹುದು, ಅದರಲ್ಲೇನು ತಪ್ಪೇನಿಲ್ಲ. ಮೊದಲ ಬಾರಿ ಆಗಿರ್ಬೋದು, 2ನೇ ಬಾರಿ ಆಗಿರ್ಬೋದು, 3ನೇ ಬಾರಿ ಆಗಿರ್ಬೋದು, 4ನೇ ಬಾರಿ ಆಗಿರ್ಬೋದು, ಭಾಳಷ್ಟು ಜನ ಆಕಾಂಕ್ಷಿ ನಮ್ಮಂಥವ್ರು ಇರ್ತಾರೆ. ಅದೇ ಕೊನೆಯದಾಗಿ ಈ ಒಂದು ಮ್ಯಾಕ್ಸಿಮಮ್ ನಾವು 15% ಅಂದರೆ 34 ಜನಕ್ಕೆ ತೊಗೊಳ್ಬೋದು. 34 ಬಿಟ್ಟು ನಾವು ಹೆಚ್ಚಿನ ಒಂದೂ ತೊಗೊಳಕ್ಕೆ ಸಾಧ್ಯ ಇಲ್ಲ. ಈ ಒಂದು 34ರಲ್ಲಿ ಎಷ್ಟು ಹೊಸಬ್ರಿಗೆ ತೊಗೊಳ್ತೀವಿ, ಎಷ್ಟು ಹಳೆಬ್ರಿಗೆ ತೊಗೊಳ್ತೀವಿ, ಎಷ್ಟು MLC ಅವ್ರು ತೊಗೊಳ್ತೀವಿ, ಎಷ್ಟು ಮಂದಿಗೆ ನಾವು ಡ್ರಾಪ್ ಮಾಡ್ತೀವಿ, ಎಷ್ಟು ಮಂದಿ ಹೊಸಕ್ಕೆ ತೊಗೊಳ್ತೀವಿ ಅಂತ ಇದು ಎಲ್ಲ ತೀರ್ಮಾನವನ್ನು ಪಕ್ಷದ ನಮ್ಮ ಹೈಕಮಾಂಡ್, ನಮ್ಮ ವರಿಷ್ಠರು ತೊಗೊಳ್ತಾರೆ. ಅದಕ್ಕೆ ನಾವು ಭದ್ರಾಗಿರಬೇಕು.